ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 187ನೆಯ ತಿರುನಾಮ ಅನಿರುದ್ಧ. ಕಂಸನು ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸುವ ನೆಪದಲ್ಲಿ ಕೃಷ್ಣ ಮತ್ತು ಬಲರಾಮರನ್ನು ವೃಂದಾವನದಿಂದ ಮಥುರೆಗೆ ಕರೆದುಕೊಂಡು ಬರಲು ಅಕ್ರೂರನನ್ನು ಕಳುಹಿಸಿದನು. ಆದರೆ ನಿಜವಾಗಿ ಕೃಷ್ಣ ಮತ್ತು ಬಲರಾಮರು ಕುಸ್ತಿ ಮೈದಾನವನ್ನು ತಲುಪುವ ಮೊದಲೇ ಅವರನ್ನು ಕೊಲ್ಲಲು ಕಂಸನು ಅನೇಕ ಅಪಾಯಕಾರಿ ಯೋಜನೆಗಳನ್ನು ರೂಪಿಸಿದ್ದನು. ಸ್ಪರ್ಧೆಯ ದಿನ ಕೃಷ್ಣ ಮತ್ತು ಬಲರಾಮರು ಕುಸ್ತಿ ಮೈದಾನದ ಬಾಗಿಲಿನ ಬಳಿ ಬಂದಾಗ ಕಂಸನು ಕುವಲಯಾಪೀಡ ಎಂಬ ಬೃಹತ್ ಮತ್ತು ಬಹಳ ಕೋಪವಿರುವ ಆನೆಯನ್ನು ಅವರ ಮೇಲೆ ಬಿಟ್ಟನು. ಆ ಆನೆ ಎದುರಿಗೆ ಬಂದವರನ್ನು ತುಳಿದು ಕೊಲ್ಲುವಂತೆ ಶಿಕ್ಷಣ ಪಡೆದಿತ್ತು. ಕೃಷ್ಣನು ಆನೆಯ ಸೊಂಡಿಲನ್ನು ಹಿಡಿದು ಒಂದು ಕೈಯಿಂದಲೇ ಅದನ್ನು ಎಳೆದು ನೆಲಕ್ಕೆ ಬೀಳಿಸಿದನು. ನಂತರ ಅದರ ದಂತಗಳನ್ನು ಕಿತ್ತು ಅದನ್ನು ಸಂಹರಿಸಿದನು. ನಂತರ ಕೃಷ್ಣ ಮತ್ತು ಬಲರಾಮರು ಕುಸ್ತಿ ಮೈದಾನದ ಒಳಗೆ ಪ್ರವೇಶಿಸಿದಾಗ ಕಂಸನು ತನ್ನ ಅತ್ಯಂತ ಶಕ್ತಿಶಾಲಿ ಮತ್ತು ಭಯಂಕರ ಕುಸ್ತಿಪಟುಗಳಾದ ಮುಷ್ಟಿಕ ಮತ್ತು ಚಾಣೂರರನ್ನು ಆ ಯುವಕರ ವಿರುದ್ಧ ಹೋರಾಡಲು ಕಳುಹಿಸಿದನು. ಕುಸ್ತಿ ಆರಂಭವಾದಾಗ ಇಡೀ ಮೈದಾನ ಮೌನವಾಗಿತ್ತು. ಕೃಷ್ಣನು ಚಾಣೂರನ ಪ್ರತಿಯೊಂದು ದಾಳಿಯನ್ನು ಸುಲಭವಾಗಿ ತಡೆದನು. ಅವನ ಪ್ರತಿಯೊಂದು ಹಿಡಿತವನ್ನು ಮುರಿದು ಪ್ರತಿಯೊಂದು ಹೊಡೆತಕ್ಕೂ ಇನ್ನಷ್ಟು ಶಕ್ತಿಯಿಂದ ಪ್ರತಿಕ್ರಿಯಿಸಿದನು. ಕೊನೆಗೆ ಕೃಷ್ಣನು ಚಾಣೂರನನ್ನು ಹಿಡಿದು ಗಾಳಿಯಲ್ಲಿ ಸುತ್ತಿಸಿ ಬಲವಾಗಿ ನೆಲಕ್ಕೆ ಎಸೆದನು. ಆ ಬಲವಾದ ಹೊಡೆತದಿಂದ ಚಾಣೂರನು ಅಲ್ಲಿಯೇ ಪ್ರಾಣ ಬಿಟ್ಟನು. ಅದೇ ಸಮಯದಲ್ಲಿ ಬಲರಾಮನು ಮುಷ್ಟಿಕನಿಗೆ ಒಂದು ಬಲವಾದ ಹೊಡೆತ ನೀಡಿ ಅವನನ್ನು ನೆಲಕ್ಕುರುಳಿಸಿ ಸಂಹರಿಸಿದನು. ತಮ್ಮ ನಾಯಕರ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಬಂದ ಇತರ ಕುಸ್ತಿಪಟುಗಳಾದ ಕೂಟ, ಸಾಲ ಮತ್ತು ತೋಷಲರನ್ನು ಕೃಷ್ಣ ಮತ್ತು ಬಲರಾಮರು ಬೇಗನೆ ಸೋಲಿಸಿದರು. ಕಂಸನು ತನ್ನ ಎತ್ತರದ ರಾಜಾಸನದಲ್ಲಿ ಕುಳಿತಿದ್ದನು. ಚಾಣೂರ ಮತ್ತು ಮುಷ್ಟಿಕರು ಸತ್ತುದನ್ನು ಕಂಡು ಅವನು ಕೋಪ ಮತ್ತು ಭಯದಿಂದ ಎದ್ದು ನಿಂತನು. ಅವನು ತನ್ನ ಸೈನಿಕರಿಗೆ ಕೃಷ್ಣ ಮತ್ತು ಬಲರಾಮರನ್ನು ಬಂಧಿಸಿ ಎಂದು ಆದೇಶಿಸಿದನು. ಆದರೆ ಸೈನಿಕರು ಮುಂದೆ ಬರುವಷ್ಟರಲ್ಲಿ ಕೃಷ್ಣನು ಕುಸ್ತಿ ಮೈದಾನದಿಂದ ಎತ್ತರದಲ್ಲಿದ್ದ ರಾಜಮಂಟಪಕ್ಕೆ ಒಂದೇ ಜಿಗಿತದಲ್ಲಿ ಹಾರಿದನು. ಸಾಮಾನ್ಯ ಮನುಷ್ಯರಿಗೆ ಅಷ್ಟು ಎತ್ತರಕ್ಕೆ ಏರುವುದು ಸಾಧ್ಯವೇ ಇರಲಿಲ್ಲ. ಸಿಡಿಲಿನಂತೆ ಕೃಷ್ಣನು ಕಂಸನ ಮುಂದೆ ಇಳಿದು ಅವನ ಕೂದಲನ್ನು ಹಿಡಿದು ಸಿಂಹಾಸನದಿಂದ ಕೆಳಗೆ ಎಳೆದು ಕುಸ್ತಿ ಮೈದಾನಕ್ಕೆ ತಂದನು. ನಂತರ ಕೃಷ್ಣನು ಕಂಸನ ಮೇಲೆ ಕುಳಿತು ತನ್ನ ಮುಷ್ಟಿಗಳಿಂದ ಹೊಡೆದನು. ಆ ಪ್ರಬಲ ಹೊಡೆತಗಳಿಂದ ಕಂಸನು ಕೆಲವೇ ಕ್ಷಣಗಳಲ್ಲಿ ಪ್ರಾಣ ಬಿಟ್ಟನು. ಕೃಷ್ಣನನ್ನು ತಡೆಯಲು ಕಂಸನು ತನ್ನ ಬಳಿ ಇದ್ದ ಎಲ್ಲ ಶಕ್ತಿಗಳನ್ನು ಬಳಸಿದನು. ಮದೋನ್ಮತ್ತ ಆನೆ, ಪ್ರಬಲ ಕುಸ್ತಿಪಟುಗಳು ಮತ್ತು ತನ್ನ ಸೈನ್ಯ. ಆದರೆ ಇವೆಲ್ಲವೂ ಕೃಷ್ಣನ ಮುಂದೆ ವಿಫಲವಾದವು. ಇದರಿಂದ ನಮಗೆ ತಿಳಿಯುವುದೇನೆಂದರೆ, ಭಗವಂತ ಒಂದು ಕಾರ್ಯವನ್ನು ಮಾಡಲು ಸಂಕಲ್ಪಿಸಿದರೆ ಯಾವುದೇ ಮಾನವೀಯ ಅಥವಾ ದುಷ್ಟ ಶಕ್ತಿಯೂ ಅದನ್ನು ತಡೆಯಲು ಸಾಧ್ಯವಿಲ್ಲ. ಅನಿರುದ್ಧ ಎಂದರೆ ತಡೆಯಲಾಗದವನು ಅಥವಾ ಯಾರಿಂದಲೂ ಜಯಿಸಲಾಗದವನು ಎಂದು ಅರ್ಥ. ನಾವು ಪ್ರತಿದಿನ ಅನಿರುದ್ಧಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಜೀವನದಲ್ಲಿನ ಅಡೆತಡೆಗಳನ್ನು ಯಶಸ್ಸಿನ ಮೆಟ್ಟಿಲುಗಳಾಗಿ ಪರಿವರ್ತಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.